ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ಅವರಿಗೆ ಜಾರಿ ನಿರ್ದೇಶನಾಲಯ ಇಡಿ ಸಮನ್ಸ್ ಜಾರಿ ಮಾಡಿದೆ. ಅಕ್ರಮ ಬೆಟ್ಟಿಂಗ್ ಆ್ಯಪ್ಗಳಿಗೆ ಪ್ರಚಾರ ನೀಡಿದ ಆರೋಪದ ಮೇಲೆ ಈ ಸಮನ್ಸ್ ನೀಡಲಾಗಿದೆ. ಈ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಪ್ರಕರಣದ ಹಿನ್ನೆಲೆ: ಜಾರಿ ನಿರ್ದೇಶನಾಲಯವು ಅಕ್ರಮ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗಳು ಮತ್ತು ಮನಿ ಲಾಂಡರಿಂಗ್ ಬಗ್ಗೆ ತನಿಖೆ ನಡೆಸುತ್ತಿದೆ. ಅನೇಕ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಬಳಕೆದಾರರನ್ನು ವಂಚಿಸುತ್ತಿವೆ ಮತ್ತು ದೊಡ್ಡ ಪ್ರಮಾಣದ ತೆರಿಗೆ ವಂಚನೆಯಲ್ಲಿ ತೊಡಗಿವೆ ಎಂದು ಆರೋಪಿಸಲಾಗಿದೆ. ಈ ಬೆಟ್ಟಿಂಗ್ ಆ್ಯಪ್ಗಳು ಹೆಚ್ಚಾಗಿ 1xBet ಮತ್ತು ಪರಿ-ಮ್ಯಾಚ್ ನಂತಹ ಪ್ಲಾಟ್ಫಾರ್ಮ್ಗಳು. ನಕಲಿ ಜಾಹೀರಾತುಗಳ ಮೂಲಕ ಪ್ರಚಾರವನ್ನ ಮಾಡಲಾಗುತ್ತದೆ. ಸಮನ್ಸ್ ಕಾರಣ: ಈ ಬೆಟ್ಟಿಂಗ್ ಆ್ಯಪ್ಗಳ ಪ್ರಚಾರದಲ್ಲಿ ಭಾಗಿಯಾದ ಆರೋಪಿಯ ಮೇಲೆ ಸುರೇಶ್ ರೈನಾ ಅವರಿಗೆ ಇಡಿ ಸಮನ್ಸ್ ನೀಡಿದೆ. ಈ ಪ್ರಚಾರದ ಮೂಲಕ ರೈನಾ ಎಷ್ಟು ಹಣ ಪಡೆದಿದ್ದಾರೆ ಮತ್ತು ಈ ಆ್ಯಪ್ಗಳೊಂದಿಗೆ ಅವರ ಸಂಬಂಧವೇನು ಎಂಬುದನ್ನು ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡುತ್ತಿದ್ದಾರೆ. ಸುರೇಶ್ ರೈನಾ ಅವರೊಂದಿಗೆ ಇನ್ನು ತನಿಖೆಯ ಸ್ವರೂಪ: ಸುರೇಶ್ ರೈನಾ ಅವರನ್ನು ಪ್ರಶ್ನಿಸಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗುತ್ತದೆ. ಈ ತನಿಖೆಯು ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ನಡೆಯುತ್ತಿದೆ. ರೈನಾ ಹೊರತಾಗಿ ಅನೇಕ ಇತರ ಸೆಲೆಬ್ರಿಟಿಗಳು ಮತ್ತು ಪ್ರಭಾವಶಾಲಿಗಳನ್ನು ಕೂಡ ಇಡಿ ತನಿಖೆಗೆ ಒಳಪಡಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಇನ್ನು ಮುಂದಿನ ಕ್ರಮಗಳು: ಇಡಿ ಸುರೇಶ್ ರೈನಾ ಅವರ ಹೇಳಿಕೆಯನ್ನು ಆಧರಿಸಿ ಮುಂದಿನ ತನಿಖೆಯನ್ನು ಮುಂದುವರಿಸಲಿದೆ. ಪ್ರಸ್ತುತ ಸುರೇಶ್ ರೈನಾ ಅವರು ದೆಹಲಿಯಲ್ಲಿರುವ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ತನಿಖೆಯು ಅಕ್ರಮ ಬೆಟ್ಟಿಂಗ್ ದಂಧೆಯ ಜಾಲವನ್ನು ಭೇದಿಸಲು ಮತ್ತು ಅದರಲ್ಲಿ ಭಾಗಿಯಾದ ಎಲ್ಲರ ವಿರುದ್ಧ ಕ್ರಮ ಕೈಗೊಳ್ಳಲು ನೆರವಾಗಲಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸುರೇಶ್ ರೈನಾ ಮಾಡಿರುವುದು ಸ್ವಲ್ಪ ತಪ್ಪು ಅಂತಾನೆ ಹೇಳ್ಬೇಕು. ಯಾರೇ ಸೆಲೆಬ್ರಿಟಿಗಳಾಗಲಿ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡುವುದು ನಿಲ್ಲಿಸಬೇಕು. ಇಲ್ಲದಿದ್ದರೆ ಅವರ ಅಭಿಮಾನಿಗಳು ಅದನ್ನ ಫಾಲೋ ಮಾಡಿ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹಣವನ್ನ ಕಳೆದುಕೊಳ್ಳುತ್ತಾರೆ. ಈ ಪ್ರಕರಣಗಳು ದೇಶದಲ್ಲಿ ತುಂಬಾನೇ ಆಗಿವೆ. ಆದ್ದರಿಂದ ಯಾರೇ ಆದರೂ ಸುರೇಶ್ ರೈನಾ ಅಥವಾ ಇತರೆ ಕ್ರಿಕೆಟ್ ಆಟಗಾರರು ಅಥವಾ ಇನ್ನಿತರೆ ಸೆಲೆಬ್ರಿಟಿಗಳು ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಬಾರದು. ನೀವು ಸುರೇಶ್ ರೈನಾ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಷಯ ಕೇಳಿ ನಿಮಗೆ ಏನೆನಿಸಿತು ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಕ್ರಿಕೆಟ್ ಅಭಿಮಾನಿಗಳು ಆಗಿದ್ದರೂ ಸಹ ಈ ಆಟಗಾರ ಮಾಡಿರುವುದು ಎಷ್ಟು ಸರಿ ಎಂದು ತಿಳಿಸಿ. ಇದಾಗಿತ್ತು ಇಂದಿನ ಪ್ರಮುಖ ಸುದ್ದಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಹೊಸ ಪ್ರಮುಖ ಸುದ್ದಿಯೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರಗಳು.